ನಮಸ್ತೆ ಸ್ನೇಹಿತರೆ, ಹೇಮಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಣ್ಣ ಹುಡುಗರು, ದೊಡ್ಡವರು, ಹಿರಿಯರು ಎಲ್ರಿಗೂ ಇಷ್ಟ ಆಗುವಂಥದ್ದು ತಿಂಡಿ ಇದು ಕುರ್ಕುರೆ ಅಂತ ಹೇಳಿ. ಈ ಕುರ್ಕುರೆನ ಹೇಗೆ ಮಾಡಬೇಕು, ಏನು ಬೇಕು, ಎಷ್ಟು ಬೇಕು ಅನ್ನೋದನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಿಸ್ ಮಾಡಬೇಡಿ. ಓಕೆ, ನೋಡ್ತಾ ಇದ್ದೀರಲ್ಲ, ಇದು ಕುರ್ಕುರೆ. ಅಂಗಡೀಲಿ ಸಿಗೋವಂಥ ಕುರ್ಕುರೆ ಅಂತಲೇ ಅಲ್ಲ. ಇವಾಗ ಅದನ್ನು ಹೇಗೆ ಮಾಡಬೇಕು, ಮಾಡಲಿಕ್ಕೆ ಏನು ಬೇಕು ಅನ್ನೋದನ್ನು ನೋಡೋಣ ಬರ್ರಿ. ಒಂದು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ ರೀ. ಅಕ್ಕಿ ತೊಗೊಂಡಾದ್ಮೇಲೆ ಅದಕ್ಕೆ ಸ್ವಲ್ಪ ಪುಟಾಣಿನ ಸೇರಿಸ್ಕೊಂಡಿದ್ದೀನಿ. ಪುಟಾಣಿ ಸೇರಿಸ್ಕೊಂಡು ಇದನ್ನೇನು ಹುರ್ಕೋಬೇಕಾಗಿಲ್ಲ ಅಥವಾ ತೊಳೆದು ಇಟ್ಕೊಂಡು ಅದೆಲ್ಲ ಏನಿಲ್ಲ. ಅದೇ ಸೇಮ್ ಒಂದು ಕಪ್ ಅಕ್ಕಿ ತೊಗೊಳ್ಳೋದು, ಆಮೇಲೆ ಸ್ವಲ್ಪ ಪುಟಾಣಿ ಹಾಕ್ಕೊಳ್ಳೋದು, ಅದನ್ನು ಹಾಕಿಬಿಟ್ಟು ಒಂದು ಮಿಕ್ಸಿ ಜಾರಲ್ಲಿ ಏನು ಮಾಡಬೇಕು, ಇದನ್ನು ಪೌಡ್ರ್ ಮಾಡ್ಕೊಂಬರಬೇಕು. ಇವಾಗ ಪೌಡ್ರ್ ಆಗಿದೆ. ಅದು ಪೌಡ್ರ್ ಆದಾದಮೇಲೆ ಮತ್ತು ಈ ಕುರ್ಕುರೆ ಮಾಡೋದ್ರಿಂದ, ಮನೇಲೇ ಮಾಡೋದ್ರಿಂದ ಮಕ್ಕಳಿಗೂ ತುಂಬ ಹೆಲ್ದಿಯಾಗಿರ್ತಾರೆ. ಆಮೇಲೆ ನಾವು ಸನ್ಫ್ಲವರ್ ಆಯಿಲ್ ಎಣ್ಣೆ ಬಳಸೋದ್ರಿಂದ ಆರೋಗ್ಯಕ್ಕೂ ಒಳ್ಳೆಯದ್ರಿ. ಆಮೇಲೆ ಹೊರಗಡೆ ಕುರ್ಕುರೆನ ತುಂಬ ಏನೇನೋ ಬಳಸ್ತಾರೆ. ಅದಕ್ಕಿಂತ ಇದನ್ನು ಬಳಸೋದ್ರಿಂದ, ನಾವು ಈ ಥರ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿರುತ್ತೆ. ನಾನಿವಾಗ ಮಿಕ್ಸ್ ಮಾಡಿದ್ದು ಒಂದು ಅರ್ಧ ಸ್ಪೂನು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ರೀ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ರೀ. ಇವಾಗ ಒಲೆ ಮೇಲೆ ಒಂದು ಕಡಾಯಿಯನ್ನು ಇಟ್ಟು ಅದರಲ್ಲಿ ಒಂದು ಜರ್ಗಿ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಈ ಹಿಟ್ಟೆಲ್ಲ ಏನಿದೆಯಲ್ಲ ಇದೆಲ್ಲ ಹಾಕಿಬಿಟ್ಟು ನಾವು ನೀಟಾಗಿ ನೀರಲ್ಲಿ ಕಲಿಸ್ಕೊಂಬರ್ಬೇಕು ರೀ. ಅದಕ್ಕೆ ಸ್ವಲ್ಪ ಜೀರಿಗೆ ಕೂಡ ಮಿಕ್ಸ್ ಮಾಡಿದ್ದೀನಿ. ಇದು ಕುದೀತಿರ್ತೈತಲ್ಲ ರೀ. ಆದಮೇಲೆ ಹಿಟ್ಟನ್ನು ಸ್ವಲ್ಪನೇ ಹಾಕ್ಕೊಂಡು ನಾವು ಅದನ್ನು ಪೂರ್ತಿ ಸ್ವಲ್ಪ ಗಟ್ಟಿ ಆಗೋವರೆಗೂ ಅದನ್ನು ತಿರುಗಿಸ್ಕೊಂಡು ಬರ್ಬೇಕು ರೀ. ಗಂಟಿಲ್ದೇ ನಾವು ತಿರುಗಿಸ್ಕೊಂಡು ಬರ್ಬೇಕು ರೀ. ಈ ಥರ ಕುರ್ಕುರೆ ಮನೇಲೇ ಮಾಡೋದ್ರಿಂದ ತುಂಬ ಮಕ್ಕಳಿಗೂ ಹೆಲ್ದಿ, ಆಮೇಲೆ ದೊಡ್ಡವ್ರಿಗಾಗಿರಲಿ, ನಮಗೂ ಆಗಿರಲಿ, ಹಿರಿಯರಿಗಾಗಿರಲಿ ಎಲ್ಲರಿಗೂ ಇಷ್ಟಪಟ್ಟು ತಿಂತಾರೆ. ಹೊರಗಡೆನ ಕುರ್ಕುರೆ ಏನೇನು ಬಳಸ್ತಾರೋ, ಹೆಂಗೆ ಬಳಸ್ತಾರೋ ಅದು ಗೊತ್ತಿರಲ್ಲ. ಬಟ್ ಅಲ್ಲಿಂದ ಟೇಸ್ಟಿಯಾಗಿರುತ್ತೆ. ಟೇಸ್ಟ್ ಮಾತ್ರ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ. ಅಲ್ಲಿದ ಜಾಸ್ತಿ ಟೇಸ್ಟ್ ಇರುತ್ತೆ. ನಾವು ಮನೇಲೇ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದ್ರಿಂದ ಏನಾಗಿರುತ್ತೆ, ತುಂಬ ಇದನ್ನು ನಾವು ಮಾಡೋದನ್ನು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಈ ಥರ ಆಗಬೇಕು ನೋಡಿ. ಈ ಥರ ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಆಗೋವರೆಗೂ ನಾವು ಇದೇ ಥರನ ಒಮ್ಗೋಬೇಕ್ರಿ. ಅದು ಅಂದರೆ ನೀಟಾಗಿ ಬೆಂದು ಬರಬೇಕ್ರಿ. ಅದಕ್ಕೋಸ್ಕರ ನಾವು ಏನು ಮಾಡಬೇಕು ಅಂತಂದರೆ, ಈ ಥರ ಪೂರ್ತಿಯಾಗಿ ಬೆಂದಾದಮೇಲೆ ನಾವೇನು ಮಾಡಬೇಕು ಅಂತಂದರೆ, ಒಂದು ಪ್ಲೇಟನ್ನು ಮುಚ್ಚಿಟ್ಟು ಅದನ್ನು ಪೂರ್ತಿ ಒಮ್ಗೋವರೆಗೂ ಅದನ್ನು ಮುಚ್ಚಿಡಬೇಕು ಒಂದು 5 ನಿಮಿಷ. ಆಮೇಲೆ ಒಂದು ತಾಟನ್ನು ತೊಗೊಂಡು ಆ ತಾಟ್ ಮೇಲೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಎಣ್ಣೆನ ಪೂರ್ತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕ್ರಿ. ಸ್ಪ್ರೆಡ್ ಮಾಡ್ಕೊಂಡು ಆದ ತಕ್ಷಣ ಇವಾಗ ಅದನ್ನೇನು ಮಾಡ್ಕೊಂಡಿರ್ತೀವಲ್ಲ ಈ ಪ್ಲೇಟ್ ಒಳಗಡೆ ಹಾಕೋಬೇಕ್ರಿ. ಈ ಪ್ಲೇಟ್ ಒಳಗಡೆ ಹಾಕ್ಕೊಂಡು ಅದನ್ನು ಪೂರ್ತಿಯಾಗಿ ಆರೋವರೆಗೂ ಬಿಟ್ಬಿಡ್ಬೇಕ್ರಿ. ಅದು ಆರಿಸ್ಕೊಂಬರ್ಬೇಕ್ರಿ. ಆರಿಸಿದ ಫುಲ್ ಗಟ್ಟಿ ಆಗಬೇಕ್ರಿ. ನಾವು ಅಕ್ಕಿ ಬಳಸಿರೋದ್ರಿಂದ ಗಟ್ಟಿ ಆಗುತ್ತೆ. ಅದು ಪೂರ್ತಿಯಾಗಿ ಆರಬೇಕ್ರಿ. ಅದನ್ನು ಪೂರ್ತಿ ಆದಮೇಲೆ ನಾವು ಅದನ್ನು ಆರ್ಲಿಕ್ಕೆ ಬಿಟ್ಟು, ಇವಾಗ ಒಲೆ ಮೇಲೆ ಒಂದು ಕಡಾಯಿಯನ್ನು ಇಟ್ಟು, ಕಡಾಯಿ ಕಾದ ನಂತರ ಎಣ್ಣೆ ಹಾಕ್ಕೊಬೇಕ್ರಿ. ಎಣ್ಣೆ ಹಾಕ್ಕೊಂಡಾದ್ಮೇಲೆ ಎಣ್ಣೆ ಕಾಯೋವರೆಗೂ ನಾವು ಅದೇನು ಹಿಟ್ಟನ್ನು ಮಾಡಿಟ್ಟಿರ್ತೀವಲ್ರಿ, ಅದು ತಣ್ಣಗಾದ ನಂತರ ಇವಾಗ ನೋಡಿ, ಇವಾಗ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂಥೇಳಿ. ಇವಾಗ ನಾವು ಏನು ಮಾಡಬೇಕು ಅಂತಂದರೆ, ಅದನ್ನು ಕೈಗೆ ಒಂಚೂರು ಎಣ್ಣೆನ ಸವರ್ಕೊಂಡು ನೀಟಾಗಿ ಕುರ್ಕುರೆ ಸೇಪಲ್ಲಿ ನಾವು ಅದನ್ನು ಮಾಡ್ಕೊಂಬರ್ಬೇಕ್ರಿ. ಈ ಥರ ಕುರ್ಕುರೆ ಸೇಪಲ್ಲಿ ನಾವು ಮಾಡಿಕೊಂಡು, ನಿಮ್ಗೆ ಯಾವ ಸೇಪ್ ಆದರೂ ನೀವು ಮಾಡ್ಕೋಬೋದು. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಪಳ್ಳಾಗುತ್ತಾವ್ರಿ. ಆಮೇಲೆ ನೀವು ಕೈಯಾಗ ಹಿಂಗೆ ಬಿಟ್ಟರೆ ಸಾಕ್ರಿ, ನೀಟಾಗಿ ಮುರ್ಕೊಂಬರತ್ತೆ ಅದು. ಮತ್ತು
ಈ ಥರ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ಒಳ್ಳೇದಂತ ನನಗೆ ಅನ್ನಿಸ್ತೆ. ಈಗ ಇವಾಗಿನ ಇದ್ರೊಳಗೆ ಏನಾಗುತ್ತೆ ಅಂತಂದ್ರೆ ರೀ, ಪ್ಲಾಸ್ಟಿಕ್ಲೇ ಮಾಡಿರ್ತಾರೆ ಅಥವಾ ಅದರಲ್ಲೇ ಮಾಡಿರ್ತಾರೆ ಇದರಲ್ಲೇ ಮಾಡಿರ್ತಾರೆ ಅಂತ ಏನೇನೋ ಸುಳ್ಳು ಸುದ್ದಿಗಳನ್ನೇ ಎಬ್ಸಿರ್ತಾರಲ್ರಿ. ಅದಕ್ಕಿಂತ ಮುಂಚೆ ನಾವು ಇದೇ ಥರ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಹೆಲ್ಪ್ಫುಲ್ ಆಗಿರುತ್ತೆ ರೀ. ಇವಾಗ ಎಣ್ಣೆ ಕಾದೈತೆ ರೀ. ಎಣ್ಣೆ ಕಾದ ನಂತರ ಇವಾಗ ಒಂದೊಂದಾಗಿ ಅವನ್ನ ಹಾಕ್ಕೊಂಡು ನಾವು ಎಣ್ಣೆಲೆ ಫ್ರೈ ಮಾಡ್ಕೊಂಬರೋಣ ಬರ್ರಿ. ಈ ಥರ ಫ್ರೈ ಮಾಡ್ಕೊಬೇಕು ನೋಡಿರಿ. ಈ ಥರ ಫ್ರೈ ಮಾಡಿಕೊಂಡು ಅದು ಏನು ಗುಳ್ಳೆ ಬರ್ತಾವಲ್ರಿ, ಅದು ಗುಳ್ಳೆ ಎಲ್ಲ ಪೂರ್ತಿ ಕಡಿಮೆ ಆಗಬೇಕ್ರಿ. ಅಲ್ಲಿವರೆಗೂ ಫ್ರೈ ಮಾಡಬೇಕ್ರಿ. ಮತ್ತು ಅದು ಬ್ರೌನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೊಂಡು ಬರ್ಬೇಕು ಮಾಡ್ಕೊಂಬರ್ಬೇಕ್ರಿ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ಪ್ಲೇಟಲ್ಲೇ ತೊಗೊಂಬರ್ಬೇಕು. ಅವು ತುಂಬಾ ಪಳ್ಳ ಆಗುತ್ತೆ, ಅಂದರೆ ಗಟ್ಟಿ ಆಗ್ತಾ ಬರುತ್ತೆ. ಕುರ್ಕುರೆ ಹೇಗಿರುತ್ತಲ್ಲ ಅದೇ ಥರನೇ ಇದು ಕೂಡ ಆಗುತ್ತೆ. ಇವಾಗ ನೋಡಿ ಪೂರ್ತಿಯಾಗಿ ಕುರ್ಕುರೆ ರೆಡಿ ಆಗಿದೆ. ಇವಾಗ ನಾವು ಇದಕ್ಕೆ ಏನು ಮಾಡಬೇಕು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಷ್ಟು ಚಂದ ಆಗ್ತದೆ. ನೀವು ಕುರ್ಕುರೆ ಥರನೇ ಸೌಂಡ್ ಮಾಡ್ತಾಯಿದೆ ಅದು. ಇವಾಗ ಅದಕ್ಕೆ ಏನು ಮಾಡಬೇಕು ಅಂತಂದರೆ, ಇದಕ್ಕೆ ನಾನು ಸ್ವಲ್ಪ ಖಾರದ ಪೌಡ್ರು, ಆಮೇಲೆ ಸಕ್ಕರೆ ಪೌಡ್ರು, ಉಪ್ಪು ಮತ್ತು ಸ್ವಲ್ಪ ಇಂಗು ಇದನ್ನೆಲ್ಲ ಸೇರಿಸ್ಬಿಟ್ಟು ಈ ಕುರ್ಕುರೆ ಏನು ಇದೆಯಲ್ಲ, ಈ ಥರ ಒಂದು ದೊಡ್ಡ ಪ್ಲಾಸ್ಟಿಕ್ ತೊಗೋಬೇಕು. ಈ ಥರ ಒಂದು ದೊಡ್ಡ ಪ್ಲಾಸ್ಟಿಕನ್ನು ತೊಗೊಂಡ್ಬಿಟ್ಟು ಎಲ್ಲ ಕುರ್ಕುರೆನೂ ಅದರಲ್ಲಿ ಹಾಕ್ಕೋಬೇಕು. ಕುರ್ಕುರೆನ ಎಲ್ಲ ಅದರಲ್ಲಿ ಹಾಕಿಬಿಟ್ಟು ಇವಾಗ ಏನು ಖಾರದ ಪೌಡ್ರು ಮತ್ತು ಸಕ್ಕರೆ ಪೌಡ್ರು, ಇಂಗು ಮತ್ತು ಉಪ್ಪು ಎಲ್ಲನೂ ಏನು ಮಾಡಬೇಕು ಅದರಲ್ಲಿ ಹಾಕಿಬಿಟ್ಟು ನಾವು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬರಬೇಕು. ಮಿಕ್ಸ್ ಮಾಡಿದ ಆದಮೇಲೆ ಇವಾಗ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಈ ಥರ ಎಲ್ಲ ಹಾಕಿಬಿಟ್ಟು ಪೂರ್ತಿಯಾಗಿ ಅದು ಮೇಲೆ ಕೆಳಗೆ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದಾದಮೇಲೆ ಈ ಥರ ಕುರ್ಕುರೆ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿ ಬಂದಿದೆ. ನನ್ನ ಮಗ ಇದನ್ನು ತಿಂದ್ಬಿಟ್ಟು ಅಮ್ಮ ಇನ್ನೂ ಒಂದು ಅಂತ ಇದ್ದ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ, ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ.